ವಿಷಯದಲ್ಲಿ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA1 ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅದು ಕೂಡ ಕಲಿಕಾ ಚೇತರಿಕೆ ಆಧಾರಿತ ಮೇಲೆ ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ತಾವು ಹೊಸಬರಾಗಿ ಇದ್ರೆ ಸೊ ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತನಗೆ ಮೊದಲಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ. ಸೊ ವಿಡಿಯೋವನ್ನು ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದರ ಲಿಂಕನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈಗಾಗಲೇ ತಮಗೆ FA ಮತ್ತು SA ಕ್ವಶನ್ ಪೇಪರ್ಗಳನ್ನು ಹಿಂದೆ ಇರ್ತಕ್ಕಂಥ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA SA ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಶುರು ಮಾಡೋಣ. SA1 ಪ್ರಶ್ನೆ ಪತ್ರಿಕೆಯನ್ನು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ. ಸೊ ಇಲ್ಲಿ ಒಟ್ಟಾರೆಯಾಗಿ 10 ಪಾಠಗಳನ್ನು ಏನು ಮಾಡಿದ್ದೀನಿ, ಇಲ್ಲಿ ಕಲಿಕಾಂಶಗಳನ್ನು ತೆಗೆದುಕೊಂಡಿದ್ದೀವಿ. ಒಟ್ಟು 21 ಕಲಿಕಾಂಶಗಳಿದ್ದಾವೆ. ಸೊ 21ರಲ್ಲಿ ನಾವೇನು ಮಾಡಿದ್ದೀವಿ, ಇಲ್ಲಿ 10 ಕಲಿಕಾಂಶಗಳನ್ನು ಈ ಕ್ವಶನ್ ಪೇಪರಲ್ಲಿ ಕವರನ್ನು ಮಾಡಿದ್ದೀವಿ. ಇತಿಹಾಸದ ಮೂಲಾಧಾರಗಳು, ಆರಂಭಿಕ ಸಮಾಜ, ನಾಗರಿಕತೆ, ವೇದಗಳ ಕಾಲ, ಹೊಸ ಮತಗಳ ಉದಯ, ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು, ಭೂಮಿಯ ಪದರಗಳು, ನೈಸರ್ಗಿಕ ವಿಕೋಪಗಳು, ಮಕ್ಕಳ ಹಕ್ಕುಗಳು, ನಮ್ಮ ಜೀವನದಲ್ಲಿ ಬ್ಯಾಂಕುಗಳು ಅಂತ. ಸೊ ಒಟ್ಟು 10 ಕಲಿಕಾಂಶಗಳನ್ನು ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಕವರನ್ನು ಮಾಡಿದ್ದೀವಿ. ತುಂಬ ಉಪಯುಕ್ತವಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದ್ದಾವೆ, ಕ್ವಶನ್ಸ್ಗಳಿದ್ದಾವೆ. ತಾವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದರ ಲಿಂಕನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ಕ್ವಶನ್ ಪೇಪರ್ ಇದು 30 ಅಂಕಗಳ ಪ್ರಶ್ನೆ ಪತ್ರಿಕೆ. ಒಟ್ಟು ಉತ್ತರಿಸಲಿಕ್ಕೆ 90 ನಿಮಿಷಗಳ ಕಾಲಾವಕಾಶ. ಮುಖ್ಯ ಪ್ರಶ್ನೆ ಒಂದಿತ್ತು. ಈ ಕೆಳಗಿನ ಅಪೂರ್ಣ ಬಿಟ್ಟ ಸ್ಥಳಕ್ಕೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಆಯ್ಕೆಯನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕಿತ್ತು. 6 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 6 ಅಂಕ. ಮೊದಲ ಪ್ರಶ್ನೆ ಇತ್ತು, ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲು ಮುಖ್ಯ ಪಾತ್ರ ವಹಿಸುವುದು. A ಚಿತ್ರಪಟಗಳು, B ಐತಿಹಾಸಿಕ ಕಥೆಗಳು, C ಆಧಾರಗಳು, D ಭೂಪಟಗಳು. ಎರಡನೇ ಪ್ರಶ್ನೆ, ಹರಪ್ಪ ನಾಗರಿಕತೆ ಈ ನದಿ ದಡ ಬೆಳೆದು ಬಂದಿತು. A ನೈಲ, B ಸಿಂಧು, C ಟೈಬರ್, D ಹರಪ್ಪ. ಪ್ರಶ್ನೆ 3, ವೇದಗಳ ಸಂಖ್ಯೆ ಎಷ್ಟು? A 4, B 2, C 12, D 101. ಪ್ರಶ್ನೆ 4, ಕರ್ನಾಟಕದಲ್ಲಿ ಜೈನರ ಪ್ರಸಿದ್ಧ ಧಾರ್ಮಿಕ ಕೇಂದ್ರ. A ಬೆಂಗಳೂರು, B ಮೈಸೂರು, C ಮೂಡಬಿದ್ರೆ, D ಶ್ರವಣಬೆಳಗೊಳ. ಪ್ರಶ್ನೆ 5, ಇದು ಭೂಮಿಯ ಮೇಲ್ಪದರು. A ಗರ್ಭ, B ಕವಚ, C ಪದರ, D ನೀಫೆ. 6, ಬಯೋಸ್ಪಿಯರ್ ಎಂದರೆ? A ಶಿಲಾಗೋಳ, B ವಾಯುಗೋಳ, C ಜಲಗೋಳ, D ಜೀವಗೋಳ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಏನಿದೆ ಅಂತಂದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 6 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 6 ಅಂಕ. ಪ್ರಶ್ನೆ 7, ಸುನಾಮಿ ಎಂದರೇನು? ಪ್ರಶ್ನೆ 8, ವಿಶ್ವಸಂಸ್ಥೆಯ ಒಡಂಬಡಿಕೆ ಪ್ರಕಾರ ಎಷ್ಟು ವರ್ಷ ಒಳಗಿದವರನ್ನು ಮಕ್ಕಳೆಂದು ಪರಿಗಣಿಸಲಾಗಿದೆ? DD ಇದರ ವಿಸ್ತೃತ ರೂಪ ಏನು? ಪ್ರಶ್ನೆ 10, ನಂತರ ಆಡಳಿತಕ್ಕೆ ಬಂದವರು ಯಾರು? ಪ್ರಶ್ನೆ 11, ಜಿನಪದದ ಅರ್ಥ ಏನು? 12, ನಾಗರಿಕತೆಗಳೆಲ್ಲವೂ ನದಿ ತೀರದಲ್ಲೇ ಹುಟ್ಟಲು ಕಾರಣ ಏನು ಅಂತ. ಒಟ್ಟು 6 ಕ್ವಶನ್ಸ್ಗಳನ್ನು ಏನು ಮಾಡಿದ್ದೀವಿ, ಕೇಳಿದ್ದೀವಿ. ತಲಾ ಒಂದಕ್ಕೆ 1 ಅಂಕ ಇತ್ತು. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಏನಿದೆ ಅಂತಂದರೆ, 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಸೊ ಒಟ್ಟು 6 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 12 ಅಂಕ ಇದ್ದಾವೆ. ಪ್ರಶ್ನೆ 13 ಇತ್ತು, ಸಾಹಿತ್ಯ ಆಧಾರಗಳು ಮತ್ತು ಪ್ರಾಕ್ತನ ಆಧಾರಗಳಿಗೆ 2 ಉದಾಹರಣೆಗಳನ್ನು ಕೊಡಿ. ಪ್ರಶ್ನೆ 14, ಈ ಘಟನೆಗಳನ್ನು ಕಾಲರೇಖೆಯಲ್ಲಿ ಗುರುತಿಸಬೇಕಿತ್ತು. ಭಾರತ ಸ್ವಾತಂತ್ರ್ಯಗೊಂಡ ವರ್ಷ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅಥವಾ ಹಳೆ ಕಾಲದ ಮತ್ತು ಇಂದಿನ ಕಾಲದ ಕೃಷಿ ಉಪಕರಣಗಳಿಗೆ 2 ಉದಾಹರಣೆಗಳನ್ನು ಕೊಡಬೇಕಿತ್ತು. ಪ್ರಶ್ನೆ 15, ಹೊಸ ಮತಗಳು ಉದಯವಾಗಲು ಕಾರಣಗಳೇನು? ಅಥವಾ ಕೆರೆಗಳನ್ನು ನಾವೇಕೆ ಸಂರಕ್ಷಣೆಯನ್ನು ಮಾಡಬೇಕು? ಪ್ರಶ್ನೆ 16, ವಾಯುಗೋಳದ ಲಕ್ಷಣಗಳನ್ನು ಕುರಿತು ಬರೆಯಿರಿ. ಅಥವಾ ಭೂಮಿಯ ಪದರಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಪ್ರಶ್ನೆ 17, ಭೂಕಂಪಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಪಟ್ಟಿ ಮಾಡಿ. ಪ್ರಶ್ನೆ 18, ಬ್ಯಾಂಕ್ನ ಕಾರ್ಯಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಹೋಗೋದಾದರೆ 3 ಅಂಕದ ಒಟ್ಟು 2 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೆ 3 ಅಂಕ, ಒಟ್ಟು 6 ಅಂಕ. ಪ್ರಶ್ನೆ 19, ಜೈನ ಹಾಗೂ ಬೌದ್ಧ ಮತಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಬರೆಯಿರಿ. ಪ್ರಶ್ನೆ 20,
ಭಾರತ ಸಂವಿಧಾನದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಒದಗಿಸಿರುವ ಹಕ್ಕುಗಳನ್ನು ಪಟ್ಟಿ ಮಾಡಿ ಅಂತ. ಸೊ ಒಟ್ಟು 20 ಕ್ವಶನ್ಸ್ಗಳನ್ನು ಏನು ಮಾಡಿದ್ದೀವಿ, ಕೇಳಿದ್ದೀವಿ. ಸೊ 30 ಮಾರ್ಕ್ಸಿನ ಪರೀಕ್ಷೆ ಇದೆ, 1.5 ಗಂಟೆಗಳು. ಇದು ಕಲಿಕಾ ಚೇತರಿಕೆ ಆಧಾರ ಮೇಲೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋವನ್ನು ಆಲ್ರೆಡಿ ನಾವು ಏನು ಮಾಡಿದ್ದೀವಿ, FA1 ಮತ್ತು 2 ಕ್ವಶನ್ ಪೇಪರ್ಗಳನ್ನು ಸಹಿತ ನಾವು ಆಲ್ರೆಡಿ ಅಪ್ಲೋಡನ್ನು ಮಾಡಿದ್ದೀವಿ. ಸೊ ತಮಗೆ ವಿಡಿಯೋ ಬೆನಿಫಿಟ್ ಅನಿಸಿತ್ತಂದರೆ, ತಮಗೆ ವಿಡಿಯೋ ಇಷ್ಟ ಆತಂದರೆ ಸೊ ದಯಮಾಡಿ ತಾವು ಒಂದು ಲೈಕನ್ನು ಕೊಡಿ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಏನು ಮಾಡಿದ್ದೀವಪ್ಪ ಅಂದರೆ ನಮ್ಮ ವಿವೇಚನೆಗೆ ಆಧಾರಿತವಾಗಿ ನಾವು ಪ್ರಶ್ನೆಗಳನ್ನು ರಚನೆಯನ್ನು ಮಾಡಿದ್ದೀವಿ. ಸೊ ತಮಗೆ ಬೇಕಾದ ಹಾಗೆ ಎಷ್ಟು ಕಲಿಕಾಂಶಗಳು, ಎಷ್ಟು ಕಲಿಕಾ ಫಲಗಳನ್ನು ಮುಗಿಸಿದ್ರಲ್ಲ ಅದರ ಮೇಲೆ ಪ್ರಶ್ನೆಗಳನ್ನು ಸಹಿತ ಸಂಬಂಧಪಟ್ಟ ಶಿಕ್ಷಕರು ತೆಗೆದುಕೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ಈ ಥರದ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಒಂದು ಮಾದರಿಯಾಗಿ ನಾವೇನು ಮಾಡಿದ್ದೀವಿ, ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಸೊ ಬಹಳಷ್ಟು ಕಲಿಕಾ ಹಾಳೆಗಳ ಉತ್ತರಗಳನ್ನು ನಾವೇನು ಮಾಡಿದ್ದೀವಿ, ಅಪ್ಲೋಡನ್ನು ಮಾಡಿದ್ದೀವಿ. ಇದರ PDF ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರನ್ನು ಮಾಡ್ತೀವಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. ಅಲ್ಲಿ ಬಂದು ಜಾಯಿನ್ ಆದರೆ ಇದರಲ್ಲಿ PDF ಲಿಂಕನ್ನು ಏನು ಮಾಡ್ತೀವಿ, ಶೇರನ್ನು ಮಾಡ್ತೀವಿ. ಸೊ 8ನೇ ತರಗತಿಯಲ್ಲಿ ವಿಜ್ಞಾನ, ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಪಾಠಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರ್ಸ್ ವಿಡಿಯೋಗಳು ಸಹಿತ ಇದ್ದಾವೆ. ಮುಂದೆ ಯಾವ ವಿಡಿಯೋ ಇದೆ, ಮುಂದೆ ಯಾವ ಒಂದು ವಿಡಿಯೋಗಳು ಅಪ್ಕಮಿಂಗಲ್ಲಿ ಇದ್ದಾವೆ ಅಂತ ತಿಳಿದುಕೊಳ್ಳೋ ಸಲುವಾಗಿ ನೀವುಗಳು ಚಾನಲ್ನ ವಿಡಿಯೋ ಟ್ಯಾಬ್ಗೆ ಹೋದ ನಂತರ ಸೊ ಅಲ್ಲಿ ಗೊತ್ತಾಗುತ್ತೆ ಅಪ್ಕಮಿಂಗ್ ವಿಡಿಯೋ ಅಂತ ಇರುತ್ತೆ. ಆ ಒಂದು ಥಂಬ್ನೇಲ್ ಮೂಲಕ ತಾವೇನು ಮಾಡ್ಬೋದಪ್ಪ ಅಂದರೆ ಯಾವ ತರಗತಿ ಯಾವ ವಿಷಯದ ಅಂತ ತಿಳ್ಕೊಂಡು ಅದರ ಕೆಳಗಡೆ ಇರ್ತಕ್ಕಂಥ ದಿನಾಂಕ ಮತ್ತು ಸಮಯದ ಮೇಲೆ ಅರ್ಥ ಮಾಡಿಕೊಂಡು ಆ ವಿಡಿಯೋ ಆ ಟೈಮ್ಗೆ ಏನಾಗ್ತದಪ್ಪ ಅಂದ್ರೆ ಹಾಸ್ಟ್ ಆಗ್ತದೆ. ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ. ಇದರ ಉತ್ತರಗಳನ್ನು ಬೇಕಾದರೆ ನಾನು ನೆಕ್ಸ್ಟ್ PDF ಅಲ್ಲಿ ನಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರನ್ನು ಮಾಡ್ತೀನಿ. ಮತ್ತು 9ನೇ ತರಗತಿಯ ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ಕೂಡ SA1ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಗಳನ್ನು ಲೈನಪ್ಪಲ್ಲಿದ್ದಾವೆ. ಈ ವಿಡಿಯೋಗಳಿಗಾಗಿ ತಾವುಗಳು ನಿರೀಕ್ಷೆಯನ್ನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಭಾಗದ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.